2:30 ಗಂಟೆಗೆ ಕುಚಗಾಂವ್ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವಂಥ ಬಸೂರತೆ ಗ್ರಾಮದಲ್ಲಿ ಒಬ್ಬ ಅಂಗನವಾಡಿ ಸಹಾಯಕಿ ಮೇಲೆ ಮಾರಣಾಂತಿಕವಾದಂಥ ಒಂದು ಹಲ್ಲೆಯಾಗಿದೆ. ಕಾರಣ ಏನಂದ್ರೆ ಇಷ್ಟೇ, ಏನೂ ತಪ್ಪು ಮಾಡಿಲ್ಲ, ಏನೂ ಜಗಳ ಇಲ್ಲ, ಏನಿಲ್ಲ. ಅವಳು ಮಕ್ಕಳಿಗೆ ಅಂಗನವಾಡಿ ಕೇಂದ್ರಕ್ಕೆ ಬಂದಂಥ ಮಕ್ಕಳಿಗೆ ಒಂದಕ್ಕೆ ಮಾಡಿಸ್ಬೇಕು ಅಂತ ಹೇಳಿ ಕರ್ಕೊಂಡು ಹೋದಾಗ ಆ ಮಗು ಏನು ಮಾಡೈತಂತಂದ್ರೆ ಆ ಮನೆ ಮುಂದೆ ಇರುವಂಥ ಹೂವಿನ ಗಿಡಕ್ಕೆ ಹೋಗಿ ಹೂವು ಕಿತ್ತಿದ್ದಷ್ಟೇ ಕಾರಣ ಇಮ್ಮಿಡಿಯೇಟಾಗಿ ದಿಢೀರ್ನೇ ಏನೂ ಹೇಳದೆ ಕೇಳದೆ ಬಂದಂಥ ಒಬ್ಬ ಘಾತುಕ ಮನುಷ್ಯ ಯಾಕೆ ಹೂವು ಕೀಳಾಸಕತ್ತೆ ಅಂಥೇಳಿ ಕೈಲಿರುವಂಥ ಕುಡುವಲ್ಲೇ ಅವಳನ್ನು ಮಾರಣಾಂತಿಕವಾಗಿ ಹಲ್ಲೆ ಮಾಡೋಕ್ಕೆ ಹೋಗ್ಯಾನ. ಅವ್ರ ಬಗ್ಗಿದ ಮೇಲೆ ಪೂರ್ತಿಯಾಗಿ ಇಲ್ಲಿ ಕಣ್ಣಿನ ಹತ್ರ ಮೂಗಿನ ಹತ್ರ ಕಟ್ಟಾಗಿ ಇದು ಆಗಿದೆ. ಭಾರಿ ಗಂಭೀರವಾದಂಥ ಒಂದು ಪರಿಸ್ಥಿತಿಯಲ್ಲಿ ಇದ್ದಾರೆ. ಈಗ ICUನಲ್ಲಿ ಇದ್ದಾರೆ, ವಿಜಯ ಹಾಸ್ಪಿಟಲ್ನಲ್ಲಿ. ಆಪರೇಷನ್ ಆಗಿದೆ. ಆದರೆ ಅವರ ಬದುಕು ಭಾರಿ ತೀರಾ ಶೋಚನೀಯವಾದಂಥ ಒಂದು ಬದುಕಿದೆ. ಅವರಿಗೆ ಇನ್ನು ಮುಂದೆ ಯಾರೂ ಇಲ್ಲ. ಗಂಡ ಇದ್ದಾನೆ, ಅವನು ಮೂಕ, ಅವನಿಗೂ ಆರಾಮಿಲ್ಲ, ಆದರೆ ಅವನು ಏನು ಕೆಲಸ ಮಾಡೋದಿಲ್ಲ. ಅಕ್ಕ ಇದ್ದಾಳೆ, ವಿಧವೆ ಅಕ್ಕ. ಆದರೆ ಅಂಗನವಾಡಿ ಟೀಚರ್ ಹೆಲ್ಪರ್ ಆಗಿ ಏನು ಕೆಲಸ ಮಾಡಾಕ್ತಾಳೆ, ಅದೇ ಒಂದು ವೇತನದಲ್ಲಿ ಅವ್ರ ಮನೆ ಅದಕ್ಕಾಗಿ ಇವರಿಗೆ ಅಸಹಾಯಕರಿದ್ದಂಥ ಈ ಜನ ಟೋಟಲ್ ಆಗಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿ ಕೆಲಸ ಮಾಡುವಂಥ ಅಂಗನವಾಡಿ ಟೀಚರ್ ಆಗಲಿ ಅಥವಾ ಹೆಲ್ಪರ್ ಆಗಲಿ ಈ ರೀತಿ ಅವ್ರ ಮೇಲೆ ಹಲ್ಲೆಗಳಾದವು ಅಂದ್ರೆ ICDS ಯೋಜನೆಯ ಕೆಲಸವನ್ನು ಯಾವ ರೀತಿ ನಿಭಾಯಿಸಬೇಕು, ಸಮಗ್ರ ಬಾಲ ವಿಕಾಸ ಯೋಜನೆಯ ಕೆಲಸ ನಾವು ಯಾವ ರೀತಿ ನಿಭಾಯಿಸಬೇಕು, ಅದಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಕ್ಷೇತ್ರನಾಗ ಬರ್ತೈತಿ. ಕುಚಗಾಂವ್ ಕ್ಷೇತ್ರ, ಅವ್ರ ಕ್ಷೇತ್ರ ಒಳಗೆ ಹಲ್ಲೆ ಆಗಿದ್ದಿದೆ. ಅದಕ್ಕೆ ದಯವಿಟ್ಟು ನಾವು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಚಿವರಿಗೆ ನಾವು ವಿನಂತಿ ಮಾಡ್ಕೊಂಡು ಕೇಳ್ಕೊಳಕತ್ತೀವಿ. ಇಮ್ಮಿಡಿಯೇಟಾಗಿ ನೀವು ವಿಜಯ ಹಾಸ್ಪಿಟಲ್ಗೆ ಬರಬೇಕು. ಸುಗಂಧ ಮೋರೆ ಅಂಥೇಳಿ ಏನು ಹಲ್ಲೆಗೆ ಒಳಗಪಟ್ಟಂಥ ಅಂಗನವಾಡಿ ಸಹಾಯಕಿದ್ದಾಳೆ, ಅವರು ಅಸಹಾಯಕರಿದ್ದಾರೆ, ಭಾರಿ ಶೋಚನೀಯ ಪರಿಸ್ಥಿತಿಯಲ್ಲಿದ್ದಾರೆ. ಅವರಿಗೆ ಸಹಾಯನೂ ಮಾಡಬೇಕು ಒಂದು. ಆಮೇಲೆ ಯಾರು ಹಲ್ಲೆ ಮಾಡಿದಾರಲ್ಲ ಅವ್ರಿಗೆ ಏನೈತಿ ಬಂಧಿಸ್ ಕೆಲಸ ಉಗ್ರವಾದಂಥ ಒಂದು ಶಿಕ್ಷೆ ಕೊಡಿಸಲಿಕ್ಕೆ ನೀವು ಮುಂದಾಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಾನು ವಿನಂತಿ ಮಾಡ್ಕೊಳಕ್ತೀನಿ. ಅದೇ ರೀತಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಹಾಗೂ ಉಪನಿರ್ದೇಶಕರು ಬೆಳಗಾಂ ಇವ್ರಿಗೂ ವಿನಂತಿ ಮಾಡ್ಕೊಳಕ್ತೀನಿ. ಅವನ ಮೇಲೆ ಕ್ರಮ ತಗೊಳ್ಳಿಕ್ಕೆ ನೀವು ಕ್ರಮ ವಹಿಸಬೇಕಂತೇಳಿ ನಾನು ವಿನಂತಿ ಮಾಡ್ತೀನಿ. ನನ್ನ ಹೆಸರು GM ಜೈನೆ ಖಾನ್, CITU ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ. ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿ ನಾವು ಕೆಲಸ ಮಾಡ್ತೇವೆ. ಮಕ್ಕಳ ಹೂನು ಕಿತ್ಕೋತಾರು, ಒಮ್ಮೊಮ್ಮೆ ಗ್ಲಾಸ್ನು ಹೊಡಿತಾರೆ ಬಾಲ್ ಅದು ಆಡುವಾಗ. ಇಂಥ ಸಮಯದಲ್ಲಿ ಈ ಸರ್ವೇನಾಗಿನ ಜನ ಈ ಥರ ಮಾಡಿದ್ರೆ, ಹಲ್ಲೆ ಮಾಡಿದ್ರೆ ನಾವು ಅಂಗನವಾಡಿ ಕೆಲಸ ಹೆಂಗೆ ನಿರ್ವಹಣೆ ಮಾಡಬೇಕು, ಮತ್ತು ಈ ಥರ ಅವ್ರು ಹಲ್ಲೆ ಮಾಡಿದ್ಮೇಲೆ ಅವ್ರು ಕಠಿಣ ಕ್ರಮ ಶಿಕ್ಷೆ ಆಗಬೇಕು ಅವ್ರಿಗೆ. ಯಾಕಪ್ಪ ಅಂತಂದ್ರೆ ಇದು ಸಚಿವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅಂತ ಏರಿಯಾ, ಅಂಥ ಏರಿಯಾನಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೇವೆ. ಅವ್ರ ಏರಿಯಾನಲ್ಲಿ ಇಂಥ ಮಾರಣಾಂತಿಕ ಹಲ್ಲೆ ಆಗಿದೆಯಪ್ಪ ಅಂತಂದರೆ ನಿನ್ನ 12 ಆಗಿದ್ದ ಘಟನೆ ಇನ್ನೂವರೆಗೂ ಯಾರು ಕೇಳಿಗೆ ಬಂದಿಲ್ಲ. ಇವಾಗ ಪೊಲೀಸ್ನವ್ರು ಬಂದು ಪಂಚನಾಮ ಮಾಡ್ತಾ ಇದ್ದಾರೆ. ಆದರೆ ಇನ್ನೂ ಮಟ್ಟ ಅವನು ಅರೆಸ್ಟ್ ಆಗಲಿಲ್ಲ. ಅವನು ಅರೆಸ್ಟ್ ಆಗಬೇಕು, ಅವನ ಶಿಕ್ಷೆ ಆಗಬೇಕು. ಅದೇ ಥರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆದವ್ರು ಕೂಡ ಅವ್ರ ಮೇಲೆ ಕಠಿಣ ಕ್ರಮ ತಗೋಬೇಕು. ತಗೊಂಡಿಲ್ಲಪ್ಪ ಅಂದರೆ ನಾವು ಆಫೀಸ್ ಮುಂದೆ ಕುಂತು ಆಕೆಗೆ ನ್ಯಾಯ ಕೊಡಿಸೋವರೆಗೂ ನಾವು ಧರಣಿ ಹೇಳೋದಿಲ್ಲ ಅಂಥೇಳಿ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ನನ್ನ ಹೆಸರು ಮಂದಾನಯೋಗಿ, ತಾಲೂಕಾ ಅಧ್ಯಕ್ಷ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.